ಹಾಯ್ ಹಲೋ ಎಲ್ಲರಿಗೂ ಕೂಡ ನಮಸ್ತೆ. ಏನಪ್ಪ ಇವತ್ತಿನ ತರಗತಿ ಅಂತ ಅಂದರೆ ವಿದ್ಯಾರ್ಥಿಗಳೇ, ವಿ ಎ ಪರೀಕ್ಷೆಗೆ ನಾವು ಪ್ರತಿದಿನ ತರಗತಿಗಳನ್ನು ಮಾಡೋ ರೀತಿಯಲ್ಲಿ ಇದು 31ನೇ ತರಗತಿ ಆಗಿರುತ್ತೆ. ಇದು ಹಿಸ್ಟ್ರಿ ಅಥವಾ ಇತಿಹಾಸದ ಕೊನೆಯ ತರಗತಿ. ಸಾರಿ ನೋಡಿ, ಹಿಸ್ಟ್ರಿಯ ಕೊನೆಯ ತರಗತಿ ಇರುತ್ತೆ. ಟೋಟಲ್ ಆಗಿ 31 ತರಗತಿಗಳು ಆಗಿದ್ದಾವೆ. ಯಾರ್ಯಾರು ಈ ಒಂದು ತರಗತಿಗಳನ್ನು ಕಂಪ್ಲೀಟಾಗಿ ನೋಡಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಪ್ಲೇಲಿಸ್ಟ್ ಲಿಂಕನ್ನು ಹಾಕಿರ್ತೀನಿ. ಎಲ್ಲರೂ ಕೂಡ ನೋಡಿ. ಈ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಅಧ್ಯಯನವನ್ನು ನಾವು ಮಾಡಿಸ್ಕೊಡ್ತಾ ಇದ್ದೀವಿ. ಭಾರತದ ಇತಿಹಾಸ, ಕರ್ನಾಟಕ ಇತಿಹಾಸ, ಭೂಗೋಳ, ಸಂವಿಧಾನ, ಅರ್ಥವ್ಯವಸ್ಥೆ, ವಿಜ್ಞಾನ, ಜೊತೆಗೆ ನಿಮಗೆ ಇಲ್ಲಿ ಮೆಂಟಲ್ ಎಬಿಲಿಟಿಯನ್ನು ತರಗತಿ ನಿಮಗೆ ಟೈಮ್ ಸಿಕ್ಕರೆ ಮಾಡಿಸ್ಕೊಡ್ತೀನಿ. ಎಲ್ಲವೂ ಕೂಡ GKಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನು ನಿಮಗೆ ಕೊಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತಾ ಇದ್ದೀವಿ. ಅದೇ ರೀತಿ ತುಂಬ ವಿದ್ಯಾರ್ಥಿಗಳು ಕೇಳ್ತೀರಾ, ನಮಗೆ ನಮ್ಮ ಒಂದು ಬ್ಯಾಚನ್ನು ಪರ್ಚೇಸ್ ಮಾಡೋದು ಹೇಗೆ ಅಂತ. ನಮ್ಮದೊಂದು ಸಂಪೂರ್ಣ ಬ್ಯಾಚ್ ಅಂತ VAO ಬ್ಯಾಚ್ ಇದೆ. ವಿಲೇಜ್ ಅಕೌಂಟೆಂಟ್ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಎಂಬತಕ್ಕಂಥ ಒಂದು ಪರೀಕ್ಷೆಯ ಒಂದು ಬ್ಯಾಚ್ ಇದೆ. ಈ ಒಂದು ಬ್ಯಾಚ್ ನಿಮಗೆ 501 ರೂಪಾಯಲ್ಲಿ ಸಿಗುತ್ತೆ. ಈ ಒಂದು ಬ್ಯಾಚನ್ನು ಯಾವ ರೀತಿ ನಾವು ತಗೊಳ್ಳೋದು ಅಂತ ಅಂದರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ರೀನ್ಶಾಟ್ ಮುಖಾಂತರ 501 ರೂಪಾಯಿಯನ್ನು ನೀವು ಪೇ ಮಾಡಿದರೆ ಈ ಒಂದು ಬ್ಯಾಚನ್ನು ನೀವು ಎನ್ರೋಲ್ ಮಾಡ್ಕೋಬೋದು. ನಾವು PDF ಅನ್ನು ನಿಮಗೆ ಟೆಲಿಗ್ರಾಮ್ ಮುಖಾಂತರ ಕಳಿಸ್ತೀವಿ. ಇಲ್ಲ ಅಂತ ಅಂದರೆ ನಮಗೆ ಡೈರೆಕ್ಟಾಗಿ ನೀವು ಇಮೇಲನ್ನು ಮಾಡಿ. ಇಮೇಲ್ ನಿಮಗೆ ಕಳಿಸ್ತೀನಿ ನೋಡಿ, ಇಲ್ಲಿ ಇಮೇಲ್ ಇಲ್ಲಿದೆ ನೋಡಿ, udyogjeevan12@gmail.com ಅಂತ. ಈ ಒಂದು ಇಮೇಲ್ ವಿಳಾಸಕ್ಕೆ ನೀವು ಮಾಹಿತಿಗಳನ್ನು ನೀಡುವುದರ ಮೂಲಕ ನೀವೇನು ಮಾಡ್ಬೋದು, ಏನಪ್ಪ ಅಂತ ಅಂದರೆ ಈ ಒಂದು ಬ್ಯಾಚನ್ನು ಎನ್ರೋಲ್ ಮಾಡ್ಕೋಬೋದು. ಇದರ ಜೊತೆಗೆ ನಿಮಗೆ 6 ತಿಂಗಳ ಕರೆಂಟ್ ಅಫೇರ್ಸನ್ನು ಕೂಡ ಇದೇ ಬ್ಯಾಚಲ್ಲಿ ಕೊಡ್ತೀವಿ. ಇದಕ್ಕೇನು ಬೇರೆ ಪೇಯನ್ನು ಮಾಡೋದಿಲ್ಲ. ಅದೇ ಸೇಮ್ ಅಮೌಂಟಲ್ಲಿ ನಿಮಗೆ ಈ ಒಂದು ಪ್ರಚಲಿತ ಘಟನೆಗಳು ಕೂಡ ಸಿಗುತ್ತೆ. ಅದಕ್ಕಾಗಿ ಎರಡನ್ನೂ ಕೂಡ ನೀವೇನು ಮಾಡಿ, ಇವದನ್ನು ಎನ್ರೋಲ್ ಮಾಡ್ಕೊಳ್ಳಿ. ಗ್ರಾಮ ಆಡಳಿತಾಧಿಕಾರಿಗೆ ನಿಮಗೆ ಯೂಸ್ ಆಗುತ್ತೆ. ಓಕೆನಾ. ಇವತ್ತಿನ ತರಗತಿ ಸ್ವಲ್ಪ ಸಣ್ಣ ತರಗತಿ ಆಗಿರುತ್ತೆ. ಯಾಕಪ್ಪ ಸಣ್ಣ ತರಗತಿ ಆಗಿರುತ್ತೆ ಅಂತ ಅಂದರೆ, ಕೊನೆಯ ತರಗತಿ ಇದು. ಆಲ್ಮೋಸ್ಟ್ ಸಂಪೂರ್ಣವಾಗಿ ಹಿಸ್ಟ್ರಿನ ಮುಗಿಸ್ಕೊಟ್ಟಿದ್ದೀನಿ. ನಿನ್ನೆಯ ಕರೆಂಟ್ ಅಫೇರ್ಸಲ್ಲಿ ಬಂದಿರತಕ್ಕಂಥ ಒಂದು ಕ್ವಶನ್ ಇದೆ. ಈ ಒಂದು ಕ್ವಶನ್ಗೆ ಈಗ ಆನ್ಸರ್ ಮಾಡಿ ನೋಡೋಣ. ನೋಡಿ, ಮಾನಸ್ ಎಂಬತಕ್ಕಂಥದ್ದರ ಒಂದು ಪೂರ್ಣ ರೂಪ ಏನು ಅಂತ, ಇದು ಇವತ್ತಿನ ಒಂದು ಪ್ರಶ್ನೆ. ಓಕೆನಾ. ಇದಕ್ಕೆ ಎಲ್ಲರೂ ಕೂಡ ಆನ್ಸರನ್ನು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಬೇಕು. ಇವತ್ತು ಯಾವುದೇ ಕೂಡ ಪ್ರಶ್ನೆ ಇರೋದಿಲ್ಲ, ಅದಕ್ಕಾಗಿ ಮೊದಲೇ ಪ್ರಶ್ನೆಯನ್ನು ಕೊಟ್ಟಿದ್ದೀನಿ. ಇದಕ್ಕೆ ಆನ್ಸರನ್ನು ನೀವೇ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಬೇಕು. ಓಕೆನಾ. ಅದಾದ ಬಳಿಕ ನಾವು ಡೈರೆಕ್ಟಾಗಿ ನಮ್ಮ ಒಂದು ತರಗತಿಯನ್ನು ಶುರು ಮಾಡೋದಾದರೆ, ನೋಡಿ ವಿದ್ಯಾರ್ಥಿಗಳೇ, ಈಗ ತರಗತಿಗೆ ಹೋಗೋಣ. 31ನೇ ತರಗತಿ ತುಂಬ ಇಂಪಾರ್ಟೆಂಟ್ ತರಗತಿ ಇದೆ VA ಪರೀಕ್ಷೆಗೆ. ನೋಡಿ, ಥಂಬ್ನೇಲ್ ಕೂಡ ಚೇಂಜ್ ಆಗಿದೆ. ಓಕೆನಾ. ಯಾಕೆಂದರೆ ನಾಳೆಯಿಂದ ಯಾವುದಪ್ಪ ಅಂತ ಅಂದರೆ ನಾವು ಪೊಲಿಟಿಕಲ್ ಸೈನ್ಸನ್ನು ಹಿಡ್ಕೊಂಬಿಡೋಣ. ಅರೌಂಡ್ ನಿಮಗೆ 8ರಿಂದ 12 ಕ್ವಶನ್ಸ್ ಅಲ್ಲಿಂದ ಬರುತ್ತೆ. ಅದಕ್ಕಾಗಿ ಅದನ್ನು ನೋಡೋಣ. ಅದಾದ ಬಳಿಕ ನಾವು ಮೆಂಟಲ್ ಎಬಿಲಿಟಿಗೆ ಹೋಗೋಣ. ಓಕೆನಾ. ಈಗ ನೋಡಿ, ಈಗ ಒಂದೊಂದಾಗಿ ನಾವು ನೋಡ್ಕೊಳ್ತಾ ಹೋಗೋಣ ಇವತ್ತಿನ ತರಗತಿಯನ್ನು. ಬನ್ನಿ. ಮೊದಲನೇ ಒಂದು ಸ್ಲೈಡ್ನಲ್ಲಿ ಏನಿದೆ ಅಂತ ಅಂದರೆ, ನೋಡಿ, ಇಂಡಿಯನ್ ಹಿಸ್ಟ್ರಿನ ಸಂಪೂರ್ಣವಾಗಿ ಕರ್ನಾಟಕ ಹಿಸ್ಟ್ರಿನ ಸಂಪೂರ್ಣವಾಗಿ ನೀವು ತರಗತಿಗಳನ್ನ 30 ತರಗತಿಗಳನ್ನು ನೋಡಿದರೆ ನಿಮಗೆ ಒಂದು ಏನಪ್ಪ ಅಂತ ಅಂದರೆ ಒಂದು ಪ್ಲ್ಯಾನ್ ಬಂದಿರುತ್ತೆ. ಯಾರನ್ನು ಓದಬೇಕು, ಯಾವ ರೀತಿ ಓದಬೇಕು, ಮತ್ತು ಇಲ್ಲಿ ಯಾವ ಪ್ರಶ್ನೆಗಳು ಯಾವ ರೀತಿ ಫ್ರೇಮ್ ಆಗ್ತವೆ, ಎಲ್ಲವೂ ಕೂಡ ಪ್ಲ್ಯಾನನ್ನು ಮಾಡಿಕೊಟ್ಟಿದ್ದೀನಿ. ಕರ್ನಾಟಕ ಏಕೀಕರಣ ಬಗ್ಗೆ ಕೂಡ ನಾನು ಕೇಳಿದ ಒಂದು 2ರಿಂದ 3 ವಿಡಿಯೋಗಳಲ್ಲಿ ಸಂಪೂರ್ಣವಾಗಿ ಮಾಹಿತಿಗಳನ್ನು ಕೊಟ್ಟಿದ್ದೀನಿ. ಈಗ ಈ ಒಂದು ಕರ್ನಾಟಕದ ಏಕೀಕರಣವನ್ನು ಮಾಡಬೇಕಾದ್ರೆ ಕೆಲವರು ಬರ್ತಾರೆ. ಯಾರಪ್ಪ ಕೆಲವರು ಅಂತ ಅಂದರೆ, ಏಕೀಕರಣದ ಪಿತಾಮಹ ಅಂತ ಕರಿತೀವಿ. ಕರ್ನಾಟಕದ ಒಂದು ಏನಪ್ಪ ಅಂತ ಅಂದರೆ ಗಾಂಧಿ ಅಂತ ಕರಿತೀವಿ. ಈ ರೀತಿಯಾಗಿ ಕೆಲವರು ಬರ್ತಾರೆ. ಅವರು ತುಂಬ ಇಂಪಾರ್ಟೆಂಟ್ ಆಗ್ತದೆ. ನಿಮಗೆ ಒಂದು ಲೈನರ್ ಆಗಿದ್ರೂ ಕೇಳಬಹುದು, ಅಥವಾ ಇವರು ಬರೆದಂಥ ಒಂದು ಪುಸ್ತಕಗಳ ಮೇಲೆ ಆದರೂ ಪ್ರಶ್ನೆಯನ್ನು ಕೇಳಬಹುದು. ಅದಕ್ಕಾಗಿ ತಂದಿದ್ದೀನಿ. ಮೊದಲನೇದಾಗಿ ಇದರಲ್ಲಿ ಬರತಕ್ಕಂಥದ್ದು ಆಲೂರು ವೆಂಕಟರಾಯರು ಅಂತ. ಇವ್ರ ಮೇಲೆ 100% ಕ್ವಶನ್ ಬರುತ್ತೆ. ಓಕೆನಾ. ನೀವು 100% ಹೇಳ್ತಾ ಇದ್ದೀನಿ. 101% ಇವ್ರ ಮೇಲೆ ಕ್ವಶನ್ ಬರಲೇಬೇಕು. ಯಾಕೆ ಅಂತ ಅಂದರೆ ಅಷ್ಟು ಚೆನ್ನಾಗಿ ಇವರು ಈ ಒಂದು ಏನಪ್ಪ ಅಂತ ಅಂದರೆ ಕರ್ನಾಟಕದ ಏಕೀಕರಣದ ಸಂದರ್ಭದಲ್ಲಿ ಇವರು ನಮಗೆ ಹೆಲ್ಪ್ ಮಾಡಿದ್ದಾರೆ ಅಥವಾ ಸಹಾಯವನ್ನು ಮಾಡಿದ್ದಾರೆ. ಓಕೆನಾ. ಮೊದಲನೇದಾಗಿ ನೋಡಿ, ಇವರ ಒಂದು ಪ್ರಸಿದ್ಧ ಬಿರುದು ನೋಡಿ, ಏನಪ್ಪ ಇವರನ್ನು ಕರಿತಾ ಇದ್ರು ಅಂತ, ಕರ್ನಾಟಕ ಕುಲಪುರೋಹಿತ ಅಂತ ಕರಿತಾ ಇದ್ರು. ತುಂಬ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ ಈ ಒಂದು ಬಿರುದು. ಕರ್ನಾಟಕ ಕುಲಪುರೋಹಿತ ಅಂತ ಕರಿತಾ ಇದ್ರು, ಮೊದಲನೇ ಹೇಳಿಕೆ. ಅದಾದ ಬಳಿಕ ಎರಡನೇದು ನೋಡಿ, ಮುಖ್ಯ ಕೊಡುಗೆ ಏನಪ್ಪ ಮಾಡಿದ್ದಾರೆ ಇವರು, ಕರ್ನಾಟಕದ ಏಕೀಕರಣ ಚಳುವಳಿಗೆ ಮಹತ್ವದ ಒಂದು ನಾಯಕತ್ವವನ್ನು ನೀಡಿದವರು ಕರ್ನಾಟಕದ ಏಕೀಕರಣ ಚಳುವಳಿಗೆ. ಅದಕ್ಕಾಗಿ ಇವರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ.
ನೆಕ್ಸ್ಟು ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಒಂದೇ ರಾಜ್ಯದ ಅಡಿಯಲ್ಲಿ ತರಬೇಕೆಂಬ ಆಶಯವನ್ನು ಬಲವಾಗಿ ಪ್ರತಿಪಾದನೆ ಮಾಡಿದವರು ಯಾರಪ್ಪ ಅಂತ ಅಂದರೆ ಆಲೂರು ವೆಂಕಟರಾವರು. ಇವರ ಬಗ್ಗೆ ಏನು ಫೋಟೋ ಏನು ಬೇಡ ಅಂತ ಕಾಣುತ್ತೆ, ಅದಕ್ಕೆ ಫೋಟೋನ ತಂದಿಲ್ಲ. ಬಟ್ ನಿಮಗೆ ಗೊತ್ತಿರಬೇಕು ಆಲೂರು ವೆಂಕಟರಾಯರು. ಬೇಕಾದರೆ ನೀವು ಒಂದ್ಸಲಿ ಗೂಗಲಲ್ಲಿ ಆಲೂರು ವೆಂಕಟರಾವ್ ಅಂತ ಸರ್ಚ್ ಮಾಡಿ ಅವರ ಒಂದು ಫೋಟೋನ ನೋಡ್ಕೊಳ್ಳಿ. ಅವರ ಮೇಲೆ ಕೆಲವು ಪತ್ರಿಕೆಗಳಿದ್ದಾವೆ. ವಾಘಭೂಷಣ ಎಂಬತಕ್ಕಂಥ ಒಂದು ಪತ್ರಿಕೆ, ಇತ್ತೀಚೆಗೆ ಪೊಲೀಸ್ ಕಾನ್ಸ್ಟೇಬಲ್ ಏನು ಎಕ್ಸಾಮ್ ನಡೀತು, ಅಲ್ಲಿ ಆ ಒಂದು ಪತ್ರಿಕೆಯ ಮೇಲೆ ಪ್ರಶ್ನೆ ಆಗಿದೆ. ಓಕೆನಾ, ಅದಕ್ಕಾಗಿ ಗೊತ್ತಿರಲಿ. ಈಗ ನೋಡಿ, ಆಲೂರು ವೆಂಕಟರಾಯರು ವಾಘಭೂಷಣ ಎಂಬತಕ್ಕಂಥ ಒಂದು ಪತ್ರಿಕೆಯನ್ನು 1906ರಲ್ಲಿ ಇದನ್ನು ಬರೀತಾರೆ. 1906ರಲ್ಲಿ ಪ್ರತಿಪಾದ ಅಥವಾ ಸಂಪಾದಕರನ್ನಾರಾಗಿ ವಾಘಭೂಷಣ ಎಂಬತಕ್ಕಂಥ ಒಂದು ಪತ್ರಿಕೆಯನ್ನು ಬರೀತಾರೆ. ನೆಕ್ಸ್ಟು ಪ್ರಾಚೀನ ಕರ್ನಾಟಕ ಎಂಬತಕ್ಕಂಥ ಒಂದು ಐತಿಹಾಸಿಕ ಲೇಖನಗಳನ್ನು ಬರೀತಾರೆ, ಪ್ರಾಚೀನ ಕರ್ನಾಟಕ ಅಂತ. ನೆಕ್ಸ್ಟು ಕರ್ಮವೀರ ಎಂಬತಕ್ಕಂತಹ ಒಂದು ಅನಾಮಧೇಯ ಲೇಖನ ಇವರದ್ದು ಅಂತ ಬಂದಿರದೆ ಅಂತ ಕೊಟ್ಟಿದ್ದಾರೆ, ಬಟ್ ಯಾರ್ದು ಅಂತ ಇನ್ನೂ ಕೂಡ ಗೊತ್ತಿಲ್ಲ. ನೆಕ್ಸ್ಟು ಜಯ ಕರ್ನಾಟಕ ಎಂಬತಕ್ಕಂಥದ್ದು 1922ರಲ್ಲಿ ಆಲೂರು ವೆಂಕಟರಾಯರು ಆರಂಭವನ್ನು ಮಾಡ್ತಾರೆ, ಜಯ ಕರ್ನಾಟಕ ಎಂಬತಕ್ಕಂಥದ್ದನ್ನು. ಇದು ಕೂಡ ಗೊತ್ತಿರಲಿ. ಓಕೆನಾ, ಇಷ್ಟು ಆಲೂರು ವೆಂಕಟರಾಯರಿಗೆ ಸಂಬಂಧಪಟ್ಟಂತೆ ಮಾಹಿತಿ ಗೊತ್ತಿರಬೇಕು. ಮತ್ತು ಇಲ್ಲಿ ಕೆಲವೊಂದು ಕರ್ನಾಟಕ ಗತವೈಭವ ಅಂತ ಎಂಬತಕ್ಕಂಥ ಒಂದು ಏನಪ್ಪ ಅಂತ ಅಂದರೆ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಟೋಟಲ್ ಆಗಿ 4 ಕೃತಿಗಳಿದ್ದಾವೆ. ಅದನ್ನು ಹಿಂದಿನ ಕ್ಲಾಸಲ್ಲಿ ನಾನು ಆಲ್ರೆಡಿ ಏನು ಮಾಡಿದ್ದೀನಿ, ಕವರ್ ಮಾಡಿದ್ದೀನಿ. ಅದಕ್ಕಾಗಿ ಇಲ್ಲಿ ತೆಗೆದುಕೊಂಡು ಬಂದಿಲ್ಲ, ಅದರ ಬಗ್ಗೆ ಗೊತ್ತಿರಲಿ. ಓಕೆನಾ, ಈಗ ನೋಡಿ, ಎರಡನೇದು ಯಾರು ಬರ್ತಾರೆ, ಗಂಗಾಧರರಾವ್ ದೇಶಪಾಂಡೆ ಅಂತ. ಯಾರಪ್ಪ ಇವರು ಗಂಗಾಧರರಾವ್ ದೇಶಪಾಂಡೆ? ತುಂಬ ವಿದ್ಯಾರ್ಥಿಗಳೇ ತುಂಬ ಇಂಪಾರ್ಟೆಂಟ್ ಇವರು. ಯಾಕಪ್ಪ ಇಂಪಾರ್ಟೆಂಟ್ ಅಂತ ಅಂದರೆ 1924ರ ಒಂದು ಏನಪ್ಪ ಅಂತ ಅಂದರೆ ಈ ಒಂದು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಆಗಬೇಕಾದ್ರೆ ಏನಪ್ಪ ಅಂತ ಅಂದರೆ ಸ್ವಾಗತ ಒಂದು ಸಮಿತಿಯ ಒಂದು ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂತ ಅಂದರೆ ಇವರೇ ಗಂಗಾಧರರಾವ್ ದೇಶಪಾಂಡೆಯವರಾಗಿದ್ದರು. ಅದಕ್ಕಾಗಿ ಇವರ ಮೇಲೆ ಪ್ರಶ್ನೆ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇವರನ್ನು ಕರ್ನಾಟಕದ ಸಿಂಹ ಅಂತ ಕರಿತಾ ಇದ್ರು, ಅಥವಾ ಕರ್ನಾಟಕದ ಕೇಸರಿ ಅಂತಲೂ ಕೂಡ ಕರಿತಾ ಇದ್ರು. ಕೇಸರಿ ಅಥವಾ ಸಿಂಹ, ಓಕೆನಾ, ಲಯನ್ ಆಫ್ ಕರ್ನಾಟಕ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಥವಾ ಕರ್ನಾಟಕದ ಸಿಂಹ ಅಂತ ಕರಿತಾ ಇದ್ರು ಅಂತ. ನೆಕ್ಸ್ಟ್ ಮತ್ತೊಂದು ಪ್ರಸಿದ್ಧ ಬಿರುದು ಏನಪ್ಪ ಅಂತ ನೋಡೋದಾದರೆ, ಇವರು ಕರ್ನಾಟಕದ ಖಾದಿ ಭಗೀರಥ ಅಂತ ಇವರನ್ನು ಕರಿತಾ ಇದ್ರು. ಇದೇನು ಬರೋದಿಲ್ಲ, ಬಟ್ ಲಯನ್ ಆಫ್ ಕರ್ನಾಟಕ ಕೇಳಬಹುದು. ಸಾರಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನೋಡಿ, ಲೋಕಮಾನ್ಯ ಬಾಲಗಂಗಾಧರ ತಿಲಕರನ್ನು ತಮ್ಮ ಒಂದು ಗುರುವನ್ನಾಗಿ ಇವರು ಪರಿಗಣಿಸಿದರು ಅಂತ. ನೋಡಿ, ಗಂಗಾಧರರಾವ್ ದೇಶಪಾಂಡೆಯ ಗುರು ಯಾರಾಗಿದ್ರು ಅಂತ ಕೇಳಿದರೆ ಬಾಲಗಂಗಾಧರ್ ತಿಲಕ್ ಅವರು. ಓಕೆನಾ, ತುಂಬ ಇಂಪಾರ್ಟೆಂಟು, ಇಲ್ಲಿಂದ ಕೇಳ್ತಾರೆ ಕ್ವಶನು. ತಿಲಕರ ಹೋಮ್ ರೂಲ್ ಚಳುವಳಿಯನ್ನು ಪ್ರಮುಖವಾಗಿ ಕರ್ನಾಟಕದಲ್ಲಿ ಏನಪ್ಪ ಅಂತಾರೆ ಈ ಒಂದು ಚಳುವಳಿಯನ್ನು ನಡೆಸುವುದರಲ್ಲಿ ಪ್ರಮುಖ ಪಾತ್ರವನ್ನು ಯಾರಪ್ಪ ವಹಿಸಿದರು ಅಂತ ಅಂದರೆ ಗಂಗಾಧರರಾವ್ ದೇಶಪಾಂಡೆ ಅವರು ವಹಿಸಿದರು ಅಂತ. ಅದಕ್ಕಾಗಿ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಬೆಳಗಾವಿಯ ಗಣೇಶೋತ್ಸವ ಮತ್ತು ಶಿವಾಜಿ ಜಯಂತಿ ಆಚರಣೆಗಳನ್ನು ಜನರಲ್ಲಿ ರಾಷ್ಟ್ರೀಯ ಜಾಗೃತಿಯನ್ನು ಮೂಡಿಸಲು ಪ್ರೋತ್ಸಾಹವನ್ನು ಮಾಡಿದರು ಅಂತ ಕೊಟ್ಟಿದ್ದಾರೆ. ಇವೆಲ್ಲವೂ ಕೂಡ ಬೆಳಗಾವಿಯಲ್ಲಿ ಇನ್ನು ಕಾಂಗ್ರೆಸ್ ಅಧಿವೇಶನ ಆಗುತ್ತೆ, ಆ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥದ್ದು. ಇಷ್ಟು ಗೊತ್ತಿರಲಿ. ನೆಕ್ಸ್ಟು ಇನ್ನೂ ಕೂಡ ಹೆಚ್ಚಿನದಾಗಿ ಕೊಟ್ಟಿದ್ದಾರೆ ನೋಡಿ. ಗಂಗಾಧರರಾವ್ ದೇಶಪಾಂಡೆ ಬರೀ 1924ರ ಒಂದು ಕಾಂಗ್ರೆಸ್ ಅಧಿವೇಶನ ಬಂದಾಗ ಮಾತ್ರ ಅಲ್ಲ, 1921ರಲ್ಲಿ ಕರ್ನಾಟಕ ಪ್ರಾದೇಶಿಕ ಕಾಂಗ್ರೆಸ್ ಕಮಿಟಿ ಏನಿದೆ ಅಥವಾ ಸಮಿತಿ ಏನಿದೆ ಅದು ಏನಪ್ಪ ಅಂತ ಅಂದರೆ ಫಾರ್ಮೇಷನ್ ಆಗುತ್ತೆ ಅಥವಾ ಸ್ಥಾಪನೆ ಆಗುತ್ತೆ. ಅದರ ಒಂದು ಮೊದಲ ಅಧ್ಯಕ್ಷರಾಗಿ ಇವರು ಕೆಲಸವನ್ನು ಮಾಡ್ತಾರೆ. ಓಕೆನಾ, ಕರ್ನಾಟಕದ ಪ್ರಾದೇಶಿಕ ಕಾಂಗ್ರೆಸ್ ಕಮಿಟಿಯ ಮೊದಲ ಅಧ್ಯಕ್ಷರು ಯಾರಪ್ಪ ಅಂತ ಅಂದರೆ ಅವರು ಗಂಗಾಧರರಾವ್ ದೇಶಪಾಂಡೆ. ನೆಕ್ಸ್ಟು 1923ರಲ್ಲಿ ಜವಾಹರಲಾಲ್ ನೆಹರು ಮತ್ತು ಸೈಫುದ್ದೀನ್ ಕಿಚ್ಲು ಅವರೊಂದಿಗೆ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಇನ್ನೂ ಕೂಡ ಇಂಪಾರ್ಟೆಂಟ್ ಇದೆ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಿದರು ಅಂತ. ಬೆಳಗಾವಿಯಲ್ಲಿ ನಡೆದ 1924ರ ಕಾಂಗ್ರೆಸ್ ಅಧಿವೇಶನದ ಸ್ವಾಗತ ಸಮಿತಿಯ ಅಧ್ಯಕ್ಷರು ಆಗಿದ್ದರು. ಇದು ತುಂಬ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು, ಬೇಕಾದರೆ ನಾನು ಕಲರ್ ಚೇಂಜ್ ಮಾಡ್ತೀನಿ ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ 1924ರ ಒಂದು ಕಾಂಗ್ರೆಸ್ ಅಧಿವೇಶನದ ಸ್ವಾಗತ ಸಮಿತಿ ಅಧ್ಯಕ್ಷರು ಅಂತ ಆಲ್ರೆಡಿ 2 ಸರಿ ಕ್ವಶನ್ ಬಂದಿದೆ, ಬಟ್ ಇನ್ನೂ ಕೂಡ ಕೇಳಬಹುದು, ಗೊತ್ತಿರಲಿ. ಓಕೆನಾ, 1924ರ ಕಾಂಗ್ರೆಸ್ ಅಧಿವೇಶನದ ಸ್ವಾಗತ ಸಮಿತಿ ಅಧ್ಯಕ್ಷರು ಯಾರಾಗಿದ್ದರು ಅಂತ ಅಂದರೆ ಗಂಗಾಧರರಾವ್ ದೇಶಪಾಂಡೆ ಅವರು ಆಗಿದ್ರು ಅಂತ. ನೆಕ್ಸ್ಟು 1924ರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನಕ್ಕೆ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷರಾಗಿದ್ದರು ಅಂತ ಕೊಟ್ಟಿದ್ದಾರೆ. ಇದೆಲ್ಲರಿಗೂ ಕೂಡ ಗೊತ್ತು. ಗಾಂಧೀಜಿಯ ಅಧ್ಯಕ್ಷತೆ ವಹಿಸಿದ ಏಕೈಕ ಕಾಂಗ್ರೆಸ್ ಅಧಿವೇಶನ ಅದು 1924ರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಅದು ಕರ್ನಾಟಕದಲ್ಲಿದೆ ಅಂತಕ್ಕಂಥದ್ದು ನಮ್ಮ ಹೆಮ್ಮೆ. ಓಕೆನಾ, ಅರ್ಥ ಆಯ್ತಾ? ಬನ್ನಿ ಹಾಗಾದರೆ ಮುಂದಿನ ಒಂದು ಸ್ಲೈಡ್ಗೆ ಹೋಗೋಣ. ನೋಡಿ, ಹರ್ಡೇಕರ್ ಮಂಜಪ್ಪ ಅಂತ ಕೊಟ್ಟಿದ್ದಾರೆ. ಇವರು ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂತ ಅಂದರೆ ಕರ್ನಾಟಕದ ಗಾಂಧಿ ಅಂತ ಕರೀತಾರೆ ಇವರು.
ಓಕೆನಾ. ಹರ್ಡೇಕರ್ ಮಂಜಪ್ಪ ಅವ್ರನ್ನ ಕರ್ನಾಟಕದ ಗಾಂಧಿ ಅಂತ ಕರೀತಾರೆ, ಅದಕ್ಕಾಗಿ ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಆರ್ ದಿವಾಕರ್ ಎಂಬತಕ್ಕಂಥ ಹೆಸರು ಎಲ್ಲರೂ ಕೂಡ ಕೇಳಿರ್ತೀರ. ಇವ್ರ ಬಗ್ಗೆ ತುಂಬ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕು ನೀವು. ಕರ್ಮವೀರ ಎಂಬತಕ್ಕಂಥ ಒಂದು ಪತ್ರಿಕೆಯನ್ನು ಇವರು ಸಂಪಾದಕರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ. 100% ಕೇಳ್ತಾರೆ ವಿದ್ಯಾರ್ಥಿಗಳೇ. ಏನಪ್ಪ ಅಂತಾರೆ, ಆಲೂರು ವೆಂಕಟರಾಯರ ಒಂದು ವಾಗ್ಭೂಷಣ ಪತ್ರಿಕೆ ಮತ್ತು ಇಲ್ಲಿ ಆರ್ ದಿವಾಕರ್ ಅವರ ಒಂದು ಕರ್ಮವೀರ ಪತ್ರಿಕೆ ಎರಡೂ ಕೂಡ ತುಂಬ ಇಂಪಾರ್ಟೆಂಟು. ನೆಕ್ಸ್ಟು 1921ರಲ್ಲಿ ಕರ್ಮವೀರ ಎಂಬತಕ್ಕಂಥ ಪತ್ರಿಕೆಯಿಂದ ಧಾರವಾಡದಿಂದ ಪ್ರಕಟ ಆಗ್ತಾಗಿರ್ತಕ್ಕಂಥ ಒಂದು ಪ್ರಮುಖ ಕನ್ನಡ ವಾರಪತ್ರಿಕೆ ಆಯಿತು ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟು ಬ್ರಿಟಿಷ್ ಸರ್ಕಾರ ವಿರುದ್ಧ ರಾಷ್ಟ್ರೀಯ ಚಳುವಳಿಯಲ್ಲಿ ಸಂದೇಶವನ್ನು ಹರಡುವಲ್ಲಿ ಕರ್ಮವೀರ ಮುಖ್ಯ ಪಾತ್ರವನ್ನು ವಹಿಸಿತು ಅಂತ ಕೊಟ್ಟಿದ್ದಾರೆ. ಕೊನೆಯದಾಗಿ ಕರ್ಮವೀರ ಸರ್ಕಾರ ವಿರೋಧಿ ನಿಲುವಿನ ಹಿನ್ನೆಲೆಯಲ್ಲಿ ಆರ್ ದಿವಾಕರ್ ಅವರನ್ನ ಇಲ್ಲಿ ಜೈಲಿಗೆ ಹಾಕಿದ್ರು ಅಂತಲೂ ಕೂಡ ಕೊಟ್ಟಿದ್ದಾರೆ. ಇಷ್ಟು ಗೊತ್ತಿರಲಿ. ನೆಕ್ಸ್ಟ್ ಇನ್ನೂ ಹೆಚ್ಚಿನ ಮಾಹಿತಿ ನೋಡಿ. ಇವರು ಆರ್ ದಿವಾಕರ್ ಅವರು 1938ರ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಆಗಿದ್ದರು. ಹಾಗಾದರೆ ಕನ್ನಡ ಸಾಹಿತ್ಯ ಸಮ್ಮೇಳನ ಯಾವಾಗ ಸ್ಥಾಪನೆ ಆಗಿದ್ದು? 1915ರಲ್ಲಿ ಸ್ಥಾಪನೆ ಆಗುತ್ತೆ. ಯಾರಪ್ಪ ಸ್ಥಾಪನೆ ಮಾಡಿದವರು? ಸರ್ ಎಂ ವಿಶ್ವೇಶ್ವರಯ್ಯ. ಇದು ಗೊತ್ತಿರಬೇಕು. ಓಕೆನಾ. ನೆಕ್ಸ್ಟ್ ನೋಡಿ, 23ನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ಬಳ್ಳಾರಿಯಲ್ಲಿ ನಡೆಯಿತು ಅಂತ ಕೊಟ್ಟಿದ್ದಾರೆ. ಅದು ಕೂಡ ಗೊತ್ತಿರಲಿ, ಯಾಕಂದರೆ 1938ರಲ್ಲಿ ಅದರ ಒಂದು ಅಧ್ಯಕ್ಷತೆಯಾಗಿ ಆರ್ ದಿವಾಕರ್ ಅವರು ಅಧ್ಯಕ್ಷತೆಯನ್ನು ವಹಿಸಿದರು. ಅದಕ್ಕೆ ಕೇಳ್ಬೋದು, ಬಳ್ಳಾರಿಯಲ್ಲಿ ನಡೆದಿತ್ತು ಅದು. ನೆಕ್ಸ್ಟ್ ನೋಡಿ, ಮುಂದಿನ ಪಾಯಿಂಟು ಡೆಪ್ಯೂಟಿ ಚೆನ್ನಬಸಪ್ಪ ಅಂತ ಇದೆ. ಇವರು ಒಂದು ಪತ್ರಿಕೆಯನ್ನು ಬರೀತಾರೆ, ಮಠ ಪತ್ರಿಕೆ ಅಂತ. ಎಲ್ಲ ಪತ್ರಿಕೆಗಳು ತುಂಬ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ನೋಡಿ, ಸುಮ್ಮನೆ ಈಸಿ ಹೇಳ್ತಾ ಇಲ್ಲ, ಎಲ್ಲ ಪತ್ರಿಕೆಗಳು ಕೂಡ ಇಂಪಾರ್ಟೆಂಟು. ಆಲೂರು ವೆಂಕಟರಾಯರ ಒಂದು ಏನಪ್ಪ ಅಂತ ಅಂದರೆ ವಾಗ್ಭೂಷಣ ಎಂತಕ್ಕಂಥ ಪತ್ರಿಕೆ. ನೆಕ್ಸ್ಟು ಇಲ್ಲಿ ಏನಪ್ಪ ಅಂತ ಇನ್ನೊಬ್ರು ಯಾರು? ಆರ್ ದಿವಾಕರ್ ಅವರು. ಆರ್ ದಿವಾಕರ್ ಅವರ ಒಂದು ಯಾವುದಪ್ಪ ಪತ್ರಿಕೆ? ಕರ್ಮವೀರ ಪತ್ರಿಕೆ. ಡೆಪ್ಯೂಟಿ ಚೆನ್ನಬಸಪ್ಪ ಅವರು ಮಠ ಪತ್ರಿಕೆ. ನೆಕ್ಸ್ಟು ಇವರನ್ನು ಕರ್ನಾಟಕದ ಏಕೀಕರಣ ಚಳುವಳಿಯ ಪಿತಾಮಹ ಅಂತ ಕರೀತಾರೆ. ಯಾರನ್ನ ಅಂತ ಅಂದರೆ ಡೆಪ್ಯೂಟಿ ಚೆನ್ನಬಸಪ್ಪ ಅವ್ರನ್ನ. ಓಕೆನಾ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆಲ್ರೆಡಿ ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ, ಬಟ್ ಇಂಪಾರ್ಟೆಂಟ್ ಇವರೆಲ್ಲರೂ. ನೆಕ್ಸ್ಟ್ ನೋಡಿ, ಟಿ ಸಿದ್ದಲಿಂಗಯ್ಯ ಅಂತ ಇದ್ದಾರೆ. ಇವರು ಮೈಸೂರು ಕಾಂಗ್ರೆಸ್ ಪಕ್ಷದ ಮೊದಲ ಅಧ್ಯಕ್ಷರು. ಮೈಸೂರು ಕಾಂಗ್ರೆಸ್ ಪಕ್ಷ ಏನು ಬರುತ್ತೆ ಅದರ ಒಂದು ಮೊದಲ ಅಧ್ಯಕ್ಷರಾಗಿ 1938ರಲ್ಲಿ ಕೆಲಸವನ್ನು ಮಾಡ್ತಾರೆ. ಅದು ಇಂಪಾರ್ಟೆಂಟು. ನೆಕ್ಸ್ಟು ಇಷ್ಟು ಇವತ್ತಿನ ತರಗತಿಗೆ ಸಂಬಂಧಪಟ್ಟಂಥ ಮಾಹಿತಿ. ಏನಪ್ಪ ಅಂತಂದರೆ ಕ್ವಶನ್ಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಇದರ ಒಂದು ಸಂಪೂರ್ಣ ಪೂರ್ಣ ರೂಪವನ್ನು ನೀವು ಆನ್ಸರನ್ನು ಕಮೆಂಟ್ ಬಾಕ್ಸ್ ಮೂಲಕ ಮಾಡಬೇಕು. ಯಾರು ಆನ್ಸರ್ ಮಾಡ್ತೀರಾ ನೋಡೋಣ. ಅದರ ಜೊತೆಗೆ ಇವತ್ತಿನ ತರಗತಿ ನಿಮಗೆ ಎಲ್ಲರಿಗೂ ಕೂಡ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಯಾರಾದರೂ ಇನ್ನೂ ಕೂಡ ಈ ಒಂದು ಸಂಪೂರ್ಣ ಬ್ಯಾಚನ್ನು ಪರ್ಚೇಸ್ ಮಾಡಿಲ್ಲ ಅಂತಂದರೆ ಎಲ್ಲರೂ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ. ನಿಮಗೆ ಗ್ರಾಮ ಆಡಳಿತ ಅಧಿಕಾರಿ ಅಥವಾ VA ಪರೀಕ್ಷೆಗೆ 100% ಯೂಸ್ ಆಗುತ್ತೆ. ಜೊತೆಗೆ ಕರೆಂಟ್ ಅಫೇರ್ಸನ್ನು ಕೂಡ ನಾವು ಕೊಡ್ತೀವಿ, ಅದನ್ನು ಕೂಡ ನೀವು ನೋಡ್ಕೋಬೋದು. ಓಕೆನಾ. ಇವತ್ತಿನ ತರಗತಿನ ಇಲ್ಲಿಗೆ ಮುಗಿಸೋಣ. ಮುಂದಿನ ತರಗತಿಯಲ್ಲಿ ಸಿಗೋಣ. ಮುಂದಿನ ತರಗತಿ ಇನ್ನೇನು ಏನಪ್ಪ ಅಂತಂದರೆ ಪೊಲಿಟಿಕಲ್ ಸೈನ್ಸ್ ಅಂದರೆ ಭಾರತದ ಸಂವಿಧಾನದವನ್ನು ನಾವು ಅಧ್ಯಯನವನ್ನು ಮಾಡೋಣ. ಇವತ್ತಿನ ತರಗತಿಯನ್ನು ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.